ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಮುಂಗಾರು ಪೂರ್ವ ಮಳೆ ಕೈಕೊಟ್ಟ ಪರಿಣಾಮ ಕೊಪ್ಪಳ ಜಿಲ್ಲೆಯ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಈಗಾಗಲೇ ಬಿತ್ತನೆ ಮಾಡಿರುವ ಹೆಸರು ಸೇರಿ ವಿವಿಧ ಬೆಳೆಗಳನ್ನು ಉಳಿಸಿಕೊಳ್ಳಲು ಸ್ಪ್ರಿಂಕ್ಲರ್ ಹಾಗೂ ಟ್ಯಾಂಕರ್ ನೀರಿನ ಮೊರೆ ಹೋಗಿದ್ದಾರೆ. ಕುಕನೂರು ತಾಲೂಕಿನ ಎರೆಹಂಚಿನಾಳ, ಬಿನ್ನಾಳ, ಕೋಮಲಾಪುರ ಸೇರಿ ಹಲವು ಗ್ರಾಮಗಳಲ್ಲಿ ರೈತರು ಕೃಷಿ ಹೊಂಡ ಹಾಗೂ ಕೆರೆಗಳಿಗೆ ಟ್ಯಾಂಕರ್ ಮೂಲಕ ನೀರು ತುಂಬಿಸಿ ಮೋಟಾರ್ಗಳ ಸಹಾಯದಿಂದ ಹಗಲು ರಾತ್ರಿ ಎನ್ನದೆ ಸ್ಪ್ರಿಂಕ್ಲರ್ ಮೂಲಕ ಬೆಳೆಗಳಿಗೆ ನೀರುಣಿಸುತ್ತಿದ್ದಾರೆ. ಮಳೆ ಇಲ್ಲದ ಕಾರಣ ಭೂಮಿಯಲ್ಲಿ ತೇವಾಂಶ ಸಂಪೂರ್ಣ ಕಡಿಮೆಯಾಗಿದ್ದು ಬಿಸಿಲಿನ ತಾಪಕ್ಕೆ ಹೆಸರು ಬೆಳೆ ಒಣಗುವ ಹಂತ ತಲುಪಿದೆ. ಕಳೆದ ವರ್ಷ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿದ್ರೆ ಈ ವರ್ಷ ಮಳೆಯ ಕೊರತೆಯಿಂದಾಗಿ ರೈತರು ಮತ್ತೊಮ್ಮೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪ್ರತಿ ಎಕರೆ 20,000ದಿಂದ 30,000ವರೆಗೆ ವೆಚ್ಚ ಮಾಡಿ ಬಿತ್ತನೆ ಮಾಡಿರುವ ರೈತರು ಈಗ ಬೆಳೆ ಉಳಿಸಿಕೊಳ್ಳಲು ₹1,000 ಹೆಚ್ಚುವರಿ ಖರ್ಚು ಮಾಡ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಸುಮಾರು 44,447 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡುವ ಗುರಿ ಹೊಂದಲಾಗಿದ್ದರೂ ಮಳೆಯ ಕೊರತೆಯಿಂದಾಗಿ ಇದುವರೆಗೆ ಕೇವಲ 32,197 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆ ನಡೆದಿದೆ. ಹೆಸರು, ಶೇಂಗಾ, ತೊಗರಿ, ಮೆಕ್ಕೆಜೋಳ, ಸಜ್ಜೆ, ಸೂರ್ಯಕಾಂತಿ ಹಾಗೂ ಸೋಯಾಬೀನ್ ಸೇರಿ ವಿವಿಧ ಬೆಳೆಗಳು ಒಣಗುವ ಸ್ಥಿತಿಯಲ್ಲಿ ಇದೆ. ಮಳೆಯ ನಿರೀಕ್ಷೆಯಲ್ಲಿ ಬಿತ್ತನೆ ಮಾಡಿದ್ದ ಈರುಳ್ಳಿ ಬೀಜವೂ ಕೂಡ ಮೊಳಕೆಯೊಡೆಯದೆ ಹಾನಿಗೀಡಾಗಿದೆ ಅಂತ ರೈತರು ದುಃಖವನ್ನು ತೋಡಿಕೊಂಡಿದ್ದಾರೆ. ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಮಾತನಾಡಿ, ಕೊಪ್ಪಳ ಜಿಲ್ಲೆಯನ್ನ ತಕ್ಷಣವೇ ಬರಪೀಡಿತ ಪ್ರದೇಶ ಅಂತ ಘೋಷಿಸಿ ರೈತರಿಗೆ ಪರಿಹಾರ ಕೊಡಬೇಕು. ಮುಂದಿನ ಬಿತ್ತನೆಗೆ ಅನುಕೂಲವಾಗುವಂತೆ ಮೋಡ ಬಿತ್ತನೆ ಸೇರಿ ಅಗತ್ಯ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ರೈತರ ಸಂಕಷ್ಟವನ್ನ ಆದ್ಯತೆಯಿಂದ ಪರಿಗಣಿಸಿ ಮಳೆ ಕೊರತೆಯಿಂದ ಹಾನಿಗೊಳಗಾದ ಬೆಳೆಗಳಿಗೆ ಸೂಕ್ತ ಪರಿಹಾರ ಘೋಷಿಸಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ. ದೇಶದ ಹಲವೆಡೆ ಬರದ ಪರಿಸ್ಥಿತಿ ನಿರ್ಮಾಣವಾಗಿರುವ ಹಿನ್ನೆಲೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತರ ನೆರವಿಗೆ ತುರ್ತಾಗಿ ಧಾವಿಸಬೇಕು ಎಂಬ ಆಗ್ರಹವೂ ಕೂಡ ಕೇಳಿಬಂದಿದೆ. ಮಳೆಯಿಂದ ಕೆರೆಯಿಂದ ನೀರು ಹೊಡೆಯುತ್ತಿದ್ರು. ಈಗ ಇದು ಬೆಳೆ ಎಲ್ಲ ಒಣಗ್ತಾ ಇದೆ ನಮ್ದು. ಆದ್ರಿಂದ ನಾವು ಸ್ಪ್ರಿಂಕ್ಲರ್ ಪಂಪ್ಸೆಟ್ ಇಂದ ಸ್ಪ್ರಿಂಕ್ಲರ್ ಹಚ್ಚಿ ನೀರು ಹೊಡಿತಾ ಇದೀವಿ ಅಂತಂದು ಮಾಡ್ತೀವಿ. ಇದು 3ರಿಂದ 4 ದಿವಸ ಆಯ್ತು ಸರ್. ಮಳೆ ಯಾವ ಆಗಿಲ್ಲ ಸರ್. ಈಗ ಕೃತಕ ಮಳೆ ಒಂದ್ ಸ್ವಲ್ಪ ಆಯ್ತು. ಅದರಿಂದ ಯಾವ ಮಳಿನೂ ಆಗಿಲ್ಲ. ಆ ಸಲುವಾಗಿ ಇದೆಲ್ಲ ಬೆಳೆ ಒಣಗ್ತಾ ಇದೆ. ಅದರಿಂದ ನಾವು ಈ ಸ್ಪ್ರಿಂಕ್ಲರ್ ವ್ಯವಸ್ಥೆಯಿಂದ ನೀರು ಹೊಡಿತಾ ಇದೀವಿ ಹೊಲಕ್ಕೆ. ನಮ್ಮ ಹೆಸರು ಪ್ರದೀಪ್ ಗಾಣಿಗರ್ ಅಂತ ಹೇಳಿ ಸರ್. ಸರ್ಕಾರ ಇದಕ್ಕೆ ಏನಾದ್ರು ಸಮಸ್ಯೆ ಇದು, ಸರ್ಕಾರದಿಂದ ನಮ್ಗ ಬರ ಪರಿಹಾರ ಆಗ್ಲಿ ಏನಾದ್ರು ಬರ ಘೋಷಣೆ ಮಾಡ್ಬೇಕಂತ. ಈ ಮಳೆ ಹೋಗಿದಕ್ಕ ಸ್ಪ್ರಿಂಕ್ಲರ್ ಇಲ್ಲ ಇದ್ದದ ನೀರು ಸ್ವಲ್ಪ ಉಪಯೋಗ ಮಾಡ್ಕೋಬೇಕಂದ್ರ ಬೆಳೆ ಹೊರಗಡೆ ಅದಕ್ಕ ಸ್ಪ್ರಿಂಕ್ಲರ್ ಹಚ್ಚಿ ಹೊಡೆಯದ್ರಿ. ನೀರ್ ಕಮ್ಮಿ ಇತ್ತು, ಮತ್ತ ಅದಕ್ಕ ಟ್ಯಾಂಕರ್ ಮುಖಾಂತರ ರಾತ್ರಿ ಏರಾದ್ರಿ ಹಗಲತ್ತು ಹೊಡೆಯದ್ರಿ. ಈ ತರ ಮಾಡ್ತಾ ಇದ್ರಿ. ಖರ್ಚು ನೋಡಿದ್ರೆ ಹೆಚ್ಚು ಬರ್ತಾ ಇದೆ. ರೈತರು ಈ ಉಳಿಬೇಕಂದ್ರ ಸರ್ಕಾರ ಏನಾದ್ರು ಸ್ವಲ್ಪ ಬರ ಅಂತ ಘೋಷಣೆ ಮಾಡಿದ್ರ ಮುಂದ್ ನಾವು ಬೆಳೆ ಅಂತ ಹಾಳಾಗಿ ಹೋಗಂತದ್ರಿ. ಬರ ಅಂತ ಘೋಷಣೆ ಆಗ್ತದ. ನಾವು ಸರ್ಕಾರದಿಂದ ನಿರೀಕ್ಷೆ ಮಾಡಕತ್ತೀವಿ. ನಮ್ ಸರ್ಕಾರ ಅಂತಂದ ಎಲ್ಲಾ ಕಾಂಗ್ರೆಸ್ನ ಆರಿಸಿ ಕಳಿಸಿದ್ವಿ. ಎಲ್ಲಾ ಶಾಸಕರು, ಸಚಿವರು ಮಾಡ್ತಾ ಇದ್ರೆ ನಾವು ರೈತರಿಗೆ ನೆರವಿಗೆ ಬರಬೇಕಂತಂದು ನಮ್ಮ ಮಾಧ್ಯಮದ ಮೂಲಕ ಕೇಳ್ಕೊಂತೇವೆ. ನಮ್ಮ ಅಣ್ಣಪ್ಪ ನೆರಗಲ್ ಅಂತ. ಈ ಸಂದರ್ಭದಲ್ಲಿ ಅಣ್ಣಪ್ಪ ನರೇಗಲ್, ಪ್ರದೀಪ್ ಗಾಣಿಗರ್, ಕಳಕಪ್ಪ ಕ್ಯಾದಿಗುಂಪಿ ಸೇರಿ ಹಲವು ರೈತರು ಸರ್ಕಾರ ತಕ್ಷಣ ಮಧ್ಯ ಪ್ರವೇಶಿಸಿ ರೈತರನ್ನ ಸಂಕಷ್ಟದಿಂದ ಪಾರು ಮಾಡಬೇಕು ಅಂತ ಮನವಿ ಮಾಡಿದ್ರು. ಅಂದಪ್ಪ ಕೋಳೂರ, ಕೊಪ್ಪಳ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.